ಪ್ರಾದೇಶಿಕ ಸಾರಿಗೆ ಕಚೇರಿ ಮಂಡ್ಯ, ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮಂಗಳ, ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಂಡ್ಯ ಇವರ ಸಂಯೋಗದೊಂದಿಗೆ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ 2024ರ ಸಮಾರೋಪ ಸಮಾರಂಭವನ್ನು ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಅಧೀಕ್ಷಕರು ಪ್ರಾದೇಶಿಕ ಸಾರಿಗೆ ಕಚೇರಿ ಮಂಡ್ಯ ಇವರು ಚಾಲನೆ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾದ ಶ್ರೀ ಜೆ.ಪಿ. ಪ್ರಕಾಶ್ ರವರು, ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು, ಪ್ರಾದೇಶಿಕ ಸಾರಿಗೆ ಕಚೇರಿ ಮಂಡ್ಯರವರು ಗಿಡಕ್ಕೆ ನೀರನ್ನು ಹಾಕುವ ಮೂಲಕ ಉದ್ಘಾಟಿಸಿದರು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ವಾಕ್ಯಗಳನ್ನು ಸ್ತುತಿಸುತ್ತಾ ಸಾಲುಮರದ ತಿಮ್ಮಕ್ಕನನ್ನು ಸ್ತುತಿಸುತ್ತಾ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ 2024 ಈ ಮಾಹೆಯಲ್ಲಿ ಈ ಒಂದು ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ನಮ್ಮ ಶಾಲೆಯಲ್ಲಿ ಆಯೋಜನೆಗೊಂಡಿದ್ದು ನಮ್ಮೆಲ್ಲರ ಸೌಭಾಗ್ಯವೆಂದು ಹೇಳುತ್ತಾ, ಇಡೀ ಮಾಸದಲ್ಲಿ ಹಲವಾರು ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೆದಿದೆ. ನಂತರ ಮಾತನಾಡಿದ ಕಾರ್ಯಕ್ರಮ ಆಯೋಜನೆ ಮಾಡಿದ ಮಂಗಳ ಎಂ ಯೋಗೇಶ್ ಅವರು, ಅಧ್ಯಕ್ಷರು ಪರಿಸರ ರೂರಲ್ ಡೆವಲಪ್ಮೆಂಟ್ ಮಂಡ್ಯ ಸೊಸೈಟಿ, ಇವರು ಪರಿಸರದ ಬಗ್ಗೆ ಆಚರಿಸ್ತಾ ಇದ್ದೀವಿ, ಕಾಳಜಿ ವಹಿಸಬೇಕೆಂದು ಈ ರೀತಿ ತಿಳಿಸಿದರು. ರಾಷ್ಟ್ರಕವಿ, ವಿಶ್ವಕವಿ, ಯುಗದ ಕವಿ ಕುವೆಂಪು ಅವರು ಹೇಳಿದರು. ಆ ಮಾತಿಗೆ ಪ್ರೇರಣೆಯಾಗಿ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳುಗಳಿಗೆ, ಯಾಕಂದರೆ ಬೆಳೆ ಬರ್ತೀರಿ ನೀವೆಲ್ಲ ಮಕ್ಕಳು, ನಿಮ್ಮಲ್ಲಿ ಕುತೂಹಲ ಇದೆ, ಕುತೂಹಲವೇ ಜ್ಞಾನದ ಸಂಕೇತ. ಈ ಕುತೂಹಲ ಭರಿತವಾದ ಮನಸ್ಸುಗಳಿಗೆ ಏನಾದ್ರು ಒಂದು ಸಾಂತ್ವನ ಹೇಳಬೇಕು, ಅವ್ರನ್ನ 21ನೇ ಶತಮಾನದಲ್ಲಿ ಒಂದು ಸನ್ನದ್ರನ್ನಾಗಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಸ್ವಯಂ ಸೇವಾ ಸಂಸ್ಥೆಗಳ ಆ ಒಂದು ಮಹತ್ವಾಕಾಂಕ್ಷೆ. ಮಕ್ಕಳ ಇವತ್ತು ಕಳೆದ ಒಂದು ತಿಂಗಳುಗಳಿಂದ ನೀವೆಲ್ಲ ನೋಡಿರ್ಬೋದು. ಏಕೆಂದರೆ ಪ್ರಕೃತಿಯ ಮಡ್ಡಲ್ಲಿ ಹುಟ್ಟಂಥ ಪೂರ್ಣಚಂದ್ರ ತೇಜಸ್ವರ ನೆನಪಲ್ಲಿ, ಕೆ ವಿ ಶಂಕರೇಗೌಡ ನೆನಪಲ್ಲಿ ನಾವು ಚಿತ್ರಕೂಟ ಸಂಸ್ಥೆ, ಪರಿಸರ ಸಂಸ್ಥೆ ಮತ್ತು PS ಇಂಜಿನಿಯರಿಂಗ್ ಕಾಲೇಜಿನ ಮಕ್ಕಳುಗಳು ಇಲ್ಲಿ ಸಾಕಷ್ಟು ಸೃಜನಶೀಲವಾದಂಥ ರಚನಾತ್ಮಕವಾದಂಥ ಕೆಲಸವನ್ನು ಮಾಡ್ತಾರೆ. ಈ ವರ್ಷ ಪೂರ್ಣ ಈ ಶಾಲೆನ ಆ ಒಂದು ಕೆಲಸದಲ್ಲಿ ನಾವು ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ಈ ಶಾಲೆನ ಒಂದು ನಾನೊಂದು ಭಾವನೆಯೊಂದಿಗೆ ಕೊಂಡೊಯ್ಯಬೇಕು ಅಂತಕ್ಕಂಥ ಆಲೋಚನೆ ಇದೆ. ಆ ನಿಟ್ಟಿನಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ, ಏಕೆಂದರೆ ಇದು ಸಹಭಾಗಿತ್ವದಲ್ಲಿ ಸಾರಿಗೆ ಆಡಳಿತವನ್ನು ಜನರ ಒಂದು ಸಮ್ಮುಖದಲ್ಲಿ ಸಮಕ್ಷಮದಲ್ಲಿ ಯಾಕೆಂದರೆ ನಾವು ಒಂದು ಜೀವ ಅಮೂಲ್ಯ ಅಂತಕ್ಕಂಥ ಘೋಷವಾಕ್ಯವನ್ನು ಒತ್ತಿ ಸಾಕಷ್ಟು ಕೆಲಸವನ್ನು ಮಾಡ್ತಾಯಿದೆ. ವಿಶ್ವಸಂಸ್ಥೆ ಮಾಡ್ತಾಯಿದೆ, ಭಾರತ ಸರ್ಕಾರದ ಹೆದ್ದಾರಿ ಸಚಿವಾಲಯ ಮಾಡ್ತಾಯಿದೆ, ಸಾರಿಗೆ ಇಲಾಖೆ ಮಾಡ್ತಾಯಿದೆ. ಅದ್ರ ಜೊತೆಗೆ ಅತಿಥೇಯ ಪ್ರಾದೇಶಿಕ ಸಾರಿಗೆ ಕಚೇರಿ ಮಂಡ್ಯ ಅತ್ಯಂತ ರಚನಾತ್ಮಕವಾದಂಥ ಕಾರ್ಯಕ್ರಮನ ಮಾಡ್ತಾಯಿದೆ. ಮಕ್ಕಳ ನಾವೆಲ್ಲ ಇಲ್ಲಿ ಬಂದಿದ್ದಾರೆ. ನೀವು ಒಂದು ಮಗು ಅಥವಾ ಮನೆಯಲ್ಲಿರ್ತಕ್ಕಂಥ ಅನಿರೀಕ್ಷಿತವಾಗಿ ಮನೆ ಬಿಟ್ಟು ಆಚೆ ಹೋದಂಥ ಪೋಷಕ ಅಥವಾ ಮಗು ಒಂದು ಅನಿರೀಕ್ಷಿತವಾದಂಥ ಘಟನೆಗಳಲ್ಲಿ ಅಪಘಾತಕ್ಕೀಡಾಗಿ ಜೀವನ ತೆತ್ತಂಥ ಸಂದರ್ಭದಲ್ಲಿ ಒಂದು ಪರಂಪರೆ ಹೋಗ್ತದೆ. ಆ ಪರಂಪರೆ ಹೋದಂಥ ಸಂದರ್ಭ ಎಷ್ಟು ಆತಂಕ ಇರ್ತದೆ ಮನೆ ಒಳಗಡೆ ಅನ್ನೋದನ್ನ ದುಗುಡ ಇರ್ತದೆ. ಆ ದುಗುಡಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ನಾವು ಜವಾಬ್ದಾರಿತವಾಗಿರಬೇಕು, ಜವಾಬ್ದಾರಿತ ನಾಗರಿಕನಾಗಿರಬೇಕು. ನಾವು ಕೂಡ ಈ ಸಮಾಜವನ್ನು ಸ್ವಸ್ಥ ಸಮಾಜವನ್ನು ಉಂಟು ಮಾಡಬೇಕು ಅಂತಕ್ಕಂಥ ಆಲೋಚನೆ. ಆ ನಿಟ್ಟಿನಲ್ಲಿ ಮಕ್ಕಳ ಇದೊಂದು ಅರಿವೇ ಗುರು ಅನ್ನೋ ಮಾತಿನಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಈ ಶಾಲೆಯ ಮುಖ್ಯ ಶಿಕ್ಷಕರು, ಭಾಷೆಯಲ್ಲಿ ಹಿಂದಿ ಮೇಷ್ಟ್ರಾಗಿದ್ರು ಕೂಡ ಭಾಷೆಗಿಂತ ಭಾವನೆಗಳು ಮುಖ್ಯ ಅಂತ ಹೇಳ್ತಾರೆ. ಭಾವನೆಗಳಿಗೆ ಬಂಧನವಿಲ್ಲ, ವಿಶ್ವಾಸಕ್ಕೆ ವ್ಯಾಪ್ತಿ ಇಲ್ಲ ಅನ್ನುವ ಹಾಗೆ ಒಂದು ಭಾವನೆಗಳ ಬಿಂದು ಸ್ಫೂರ್ತಿಯಾಗಬೇಕು. ಈ ಶಾಲೆಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಪ್ರೀತಿಯ ಜರಲ್ ಸರ್ ಅವರಿಗೆ ಸಭಾಂಗದ ಅಧ್ಯಕ್ಷತೆ ವಹಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸಮೃದ್ಧದ ಸ್ವಾಗತವನ್ನು ಬಯಸ್ತಿದ್ದಾರೆ.
ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮತ್ತೆ ಮಕ್ಕಳ ಈ ಒಂದು ಕಾರ್ಯಕ್ರಮ ಅತಿಥೇಯ ಪ್ರಾದೇಶಿಕ ಸಾರಿಗೆ ನಂತರ ಉಪನ್ಯಾಸ ನೀಡಿದ ಶ್ರೀ ಎಂ ಪ್ರಸಾದ್ ಅಧೀಕ್ಷಕರು, ಪ್ರಾದೇಶಿಕ ಸಾರಿಗೆ ಕಚೇರಿ ಮಂಡ್ಯ ಇವರು ಪರಿಸರ ವಾಯು ಮಾಲಿನ್ಯದ ಬಗ್ಗೆ ಈ ರೀತಿ ತಿಳಿಸಿದರು. ಅಂತಿಮ ರೂಪವನ್ನು ಕೊಡುವಂಥ ಕಾರ್ಯಕ್ರಮ ಸಮಾರೋಪ. ಉದ್ಘಾಟನಾ ಸಮಾರಂಭ ಅಂದರೆ ಯಾವುದೇ ಕಾರ್ಯಕ್ರಮಗಳನ್ನು ಶುರುವಾತು ಮಾಡುವಂಥದ್ದು. ಒಟ್ಟಾರೆ ಕಾರ್ಯಕ್ರಮಗಳ ಒಂದು ಗುಚ್ಛವನ್ನು, ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳನ್ನು ಕ್ರೋಢೀಕರಿಸಿ ಕೊನೆಯಲ್ಲಿ ಮಾಡುವಂಥದ್ದು ಸಮಾರೋಪ ಸಮಾರಂಭ. ಹಾಗೆ ನಾನು ತೊಗೊಂಡಂಥ ವೆಹಿಕಲ್ಗೆ ಒಂದು ಐಡೆಂಟಿಫಿಕೇಷನ್ ಬೇಕು. ನನ್ನ ಗಾಡಿ ಯಾವುದು ಅಂತ ಹೇಳಿದ್ರೆ K11 EB 7855 ಅಂತ ಹೇಳ್ತೀವಿ. ಅಂದರೆ ಗಾಡಿಗೆ ಒಂದು ನಂಬರ್ ಇರುತ್ತೆ. ಆ ಗಾಡಿ ನಂಬರ್ ಕೊಡೋದ್ರಲ್ಲೂ ಒಂದು ಸೈನ್ಸ್ ಬಿಹೈಂಡ್ ವೆಹಿಕಲ್ ನಂಬರ್ ಅಂತ ಒಂದು ಪ್ರತ್ಯೇಕ ಸೆಷನ್ನೇ ಮಾಡಬೇಕಾಗುತ್ತೆ. ವೆಹಿಕಲ್ಗೆ ನಂಬರನ್ನು ಯಾವ ರೀತಿ ಕೊಡ್ತಾರೆ, ಕಾರ್ಗೆ ಯಾವ ಥರ ಕೊಡ್ತಾರೆ, ಸ್ಕೂಟ್ರಿಗೆ ಯಾವ ಥರ ಕೊಡ್ತಾರೆ, ಟ್ರ್ಯಾಕ್ಟರ್ಗೆ ಯಾವ ಥರ ಕೊಡ್ತಾರೆ, KSRTC ಬಸ್ಗೆ ಯಾವ ಥರ ಕೊಡ್ತಾರೆ, ಅದನ್ನೆಲ್ಲ ವಿಶದವಾಗಿ ಹೇಳಬೇಕು. ಅದರ ಪಾರ್ಟ್ಸ್ ಎಲ್ಲ ಸವಿತಾ ಬರುತ್ತೆ. ಆ ಕಾರಣದಿಂದಾಗಿ ಆ ಓಡಿಸ್ತಕ್ಕಂಥ ವಾಹನಗಳಲ್ಲಿ ರಿಪೇರಿಗಳು ಎಲ್ಲ ಬರೋದಕ್ಕೆ ಶುರು ಆಗುತ್ತೆ. ಹಾಗೆಯೇ ಕಳಪೆ ಪ್ರಮಾಣದ ಇಂಧನವನ್ನು ಬಳಸೋದ್ರಿಂದ, ಅಂದರೆ ನೀವು ನೋಡಿದ್ರಿ ಕೆಲವು ಪೆಟ್ಟಿಗೆ ಅಂಗಡಿಗಳಲ್ಲಿ ಪೆಟ್ರೋಲ್ ಇಟ್ಕೊಂಡು ಕೂತಿರ್ತಾರೆ, ನೋಡಿದ್ರಾ? ಒಂದೊಂದು ವಾಟರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಇಟ್ಟಿರ್ತಾರೆ. ಅದನ್ನು ಹಾಕಬಾರ್ದು. ಅದು ಉತ್ತಮ ಗುಣಮಟ್ಟದ ಇಂಧನ ಅಲ್ಲ. ಅದನ್ನು ಹಾಕಿದ್ರೆ ಏನಾಗುತ್ತೆ, ಗಾಡಿ ಸರಿಯಾಗಿ ಓಡೋದಿಲ್ಲ, ಅದರ ಎಂಜಿನ್ಗಳು ಹಾಳಾಗ್ತವೆ. ಹಾಳಾಗೋದ್ರ ಜೊತೆಗೆ ಹೊಗೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಆದರೂ ಕೂಡ ಸರಿಯಾದ ಕಡೆ ಹೋಗಿ ಪೆಟ್ರೋಲ್ ಬಂಕ್ನಲ್ಲಿ ಒಳ್ಳೆಯ ಗುಣಮಟ್ಟದ ಇಂಧನ ಪೆಟ್ರೋಲ್ ಡೀಸೆಲನ್ನು ಹಾಕ್ಸಿದ್ರೂ ಕೂಡ ಅದು ಆ ಒಂದು ಕಾರ್ಬೋರೇಟರ್ ಅಂತ ಇರುತ್ತೆ, ಏರ್ ಫಿಲ್ಟರ್ ಅಂತ ಇರುತ್ತೆ, ಅದರ ಕ್ಷಮತೆಯಲ್ಲಿ ಕಮ್ಮಿ ಆದಾಗ ಅದು ಪೂರ್ಣ ಪ್ರಮಾಣದಲ್ಲಿ ಸುಡಲ್ಪಡುವುದಿಲ್ಲ. ಆ ಇಂಧನ ಹೋಗುತ್ತಲ್ಲ, ಆ ಇಂಧನ ಪೂರ್ಣ ಪ್ರಮಾಣದಲ್ಲಿ ಬರ್ನ್ ಆಗೋದಿಲ್ಲ. ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಬರ್ನ್ ಆಗೋದಿಲ್ಲ, ಹೊಗೆ ಹೊರಗಡೆ ಬರುತ್ತೆ. ಆ ಹೊಗೆಯ ಮುಖಾಂತರ ಹೊರಗಡೆ ಬರ್ತಕ್ಕಂಥದ್ದು ಚದುರಿದ ಧೂಳಿನ ಕಣದ ರೂಪದಲ್ಲಿ ಬರುತ್ತೆ. ಅದನ್ನು ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಕೊಟ್ಟಿರೋ ಒಂದು ಇದರಲ್ಲಿ 4th ಲೈನಲ್ಲಿದೆ ನೋಡಿ, SPM ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟೆಡ್ ಮ್ಯಾಟರ್. ಅಲ್ಲಿ ಮ್ಯಾರ್ ಅಂತ ಬಂದುಬಿಟ್ಟಿದೆ, ಟಾ ಬಿಟ್ಟೋಗಿದೆ ಇದರಲ್ಲಿ. ಟಾ ಸೇರಿಸ್ಕೊಂಡು ಓದ್ಕೋಬೇಕು ನೀವು. ಆ ರೀತಿ ಚದುರಿದ ಧೂಳಿನ ಕಣಗಳು ಹೊರಗಡೆ ಬರ್ತವೆ. ಚದುರಿದ ಧೂಳಿನ ಕಣಗಳು, ಆ ಚದುರಿದ ಧೂಳಿನ ಕಣಗಳು ಒಂದು ಕಡೆಗಿರಲಿ. ಈ ಒಂದು ವಾಯು ದೈಹಿಕ ಕ್ಷಮತೆಯನ್ನು ಚೆನ್ನಾಗಿ ಇಟ್ಕೊಂಡಿದ್ದವರು, ಆದರೆ ಅಂಥವ್ರಿಗೆ ಹಾಗಾಯಿತು ಅಂತ ಅಂದರೆ ನಮ್ಮಂಥ ಸೋಮಾರಿಗಳಿಗೆ ಏನಾಗುತ್ತೆ ಅಲ್ವಾ? ನೋಡಿ, ಹೃದಯ ಸ್ತಂಭನ ಆಗಿದೆ, ವಾಹನಗಳಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ. ಈಕೆ ಉಸಿರಾಡಲಿಕ್ಕೆ ಕಷ್ಟಪಡ್ತಾ ಇದ್ದಾಳೆ. ಆತ ಮಾಸ್ಕನ್ನು ಹಾಕ್ಕೊಂಡಿದ್ದಾನೆ. ನಾವು ಕೊರೋನಾ ಟೈಮಲ್ಲಿ ಮಾತ್ರ ಮಾಸ್ಕ್ ಹಾಕ್ಕೊಂಡ್ವು. ಆದರೆ ರೆಗ್ಯುಲರ್ ಆಗಿ ನಾವು ಹಾಸ್ಪಿಟ್ಲಿಗೆ ಹೋದರೆ, ರೈಲ್ವೆ ಸ್ಟೇಷನ್ಗೆ ಹೋದರೆ, ಬಸ್ ಸ್ಟ್ಯಾಂಡ್ಗೆ ಹೋದರೆ ಮಾಸ್ಕನ್ನು ಹಾಕೊಳ್ಳುವಂಥ ಅಭ್ಯಾಸವನ್ನು ನಾವು ಮಾಡಬೇಕು. ಅಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾದ ಶ್ರೀಮತಿ ಪೂರ್ಣಿಮಾ ಅವರು, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ HN ದೇವರಾಜರವರು, ಕಾರ್ಯಕ್ರಮ ಆಯೋಜಕರಾದ ಶ್ರೀ ಯೋಗೇಶ್ ಮಂಗಳರವರು, ಶಾಲೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತು ಪ್ರಾದೇಶಿಕ ಕಚೇರಿಯ ಸಿಬ್ಬಂದಿಗಳು ಹಾಜರಿದ್ದರು. ನಮ್ಮ ಶಾಲೆಯಲ್ಲಿ ಆಯೋಜನೆಗೊಂಡಿದ್ದು ನಮ್ಮೆಲ್ಲರ ಸೌಭಾಗ್ಯವೆಂದು ಹೇಳುತ್ತಾ, ಇಡೀ ಮಾಸದಲ್ಲಿ ಹಲವಾರು ವಾಯುಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೆದಿದೆ. ತಿಂಗಳ ಅಂತ್ಯದಲ್ಲಿ ನಾವಿದ್ದೀವಿ. ತಿಂಗಳ ಅಂತ್ಯದಲ್ಲಿ ಸಮಾರೋಪ ಸಮಾರಂಭವನ್ನು ಈ ದಿನ ಈ ಪುಟ್ಟ ಪ್ರಕೃತಿಯ ಮಡಿಲಲ್ಲಿ ಆಚರಿಸ್ತಾ ಇದ್ದೀವಿ.